ಹಲೋ ಗೈಸ್, ವೆಲ್ಕಮ್ ಟು ಕೃಷಿ ಗೌಡ ಲಾಗ್ಸ್. ನಾವು ಪ್ರತಿನಿತ್ಯ ಜೀವಿಸ್ತಿರೋ ಅದ್ಭುತ ಪಯಣ ಬದುಕು ಅಂದ್ರೇ ನೋವು, ಬದುಕು ಅಂದ್ರೇ ಖುಷಿ. ಇವೆರಡರ ನಡುವೆ ನಗುವುದೇ ಜೀವನ. ದೇವರು ಕೊಟ್ಟಿರುವಂಥ ಅದ್ಭುತ ಜೀವನ ಇದು. ಎಲ್ಲರಲ್ಲೂ ಒಂದಲ್ಲ ಒಂದು ನೋವಿದೆ, ಅದೆಲ್ಲರ ನಡುವೆ ಆನಂದವೂ ಇದೆ. ಎರಡನ್ನೂ ಜೀವಿಸಿ ಬದುಕಬೇಕಿದೆ. ಜೀವನ ಅಂದ್ರೇ ನೋವು ನಲುಗಳ ಅದ್ಭುತ ಪಯಣ ಅಲ್ವಾ? ಒಂದಿನ ಖುಷಿ ಇದ್ದರೆ ಇನ್ನೊಂದಿನ ನೋವಿರುತ್ತೆ. ಸಮಯವಿದ್ದಾಗ ಏನೂ ಅರ್ಥವಾಗುವುದಿಲ್ಲ, ಎಲ್ಲ ಅರ್ಥವಾದಾಗ ಸಮಯವಿರುವುದಿಲ್ಲ. ಚಿಲಿಪಿಲಿ ಕಲರವದೊಂದಿಗೆ ಮಗುವಿನಿಂದ ಆರಂಭವಾಗುವ ಜೀವನ ಹಂತ ಹಂತವಾಗಿ ಆಟಪಾಠಗಳೊಂದಿಗೆ ಆಡುತ್ತಾ ನಲಿಯುತ್ತಾ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮಂದರಾಗಿ ಹೊಸ ಪ್ರಪಂಚದ ಸುಂದರ ಅರಮನೆಯ ಕನಸನ್ನು ಕಟ್ಟಿಕೊಂಡು ಮದುವೆ ಅನ್ನೋ ಬಂಧನದೊಂದಿಗೆ ಜೀವನವನ್ನು ಸಂಭ್ರಮಿಸಬೇಕು, ಆನಂದಿಸಬೇಕು ಅನ್ನೋದರಲ್ಲೇ ತಾಯಿಯಾಗಿ, ನಂತರ ಹೆಗಲೇರಿಸ್ಕೊಂಡಿರೋ ಜವಾಬ್ದಾರಿಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ಅತ್ತೆ ಮಾವಂದರಾಗಿ, ಮೊಮ್ಮಕ್ಕಳ ಖುಷಿಯಲ್ಲೇ ತಮ್ಮ ಸಂಭ್ರಮ ಕಾಣೋ ಅಜ್ಜಿಯಂದಿರಾಗಿ ಪಯಣ ಸಾಗತ್ತೆ. ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ಸುಖ ದುಃಖ, ಲಾಭ ನಷ್ಟ, ಗೆಲುವು ಸೋಲು ಎಲ್ಲವೂ ಕಾಲಚಕ್ರದಂತೆ ಬದಲಾಗ್ತಿರ್ತದೆ. ಬದಲಾವಣೆಯನ್ನು ಧೈರ್ಯದಿಂದ ಒಪ್ಕೊಳ್ಳೋದೇ ಅಲ್ವಾ ಜೀವನ. ಬಂದಂಥ ಸಂದರ್ಭಗಳನ್ನೆಲ್ಲ ಎದುರಿಸೋದು, ಮುನ್ನಡೆಯುವುದು ಇದೆಯೇ ಅಲ್ವಾ ಜೀವನ. ಎಲ್ಲರಿಗೂ ನೋವುಗಳಿವೆ, ಅದನ್ನು ತೋರಿಸೋ ವಿಧಾನ ಬೇರೆ ಬೇರೆ ಆಗಿದೆ. ಹತ್ತಿರದವ್ರ ಬಳಿ ಕಣ್ಣೀರಾಗಿ, ಗೊತ್ತಿಲ್ಲದವ್ರ ಬಳಿ ನಗುವಾಗಿ, ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ಒಂಟಿ ಅನ್ನಿಸ್ಬಿಡುತ್ತೆ. ಬದುಕು ಎಷ್ಟು ಆಸೆಗಳಿಂದ ತುಂಬಿರುತ್ತೋ ಅದರ ಹಿಂದೆ ನಿರಾಸೆಯೂ ಇರುತ್ತೆ. ಅದನ್ನೆಲ್ಲ ಗೆದ್ದು ಕನಸು ನನಸು ಮಾಡೋದೇ ಅಲ್ವಾ ಜೀವನ. ಪ್ರತಿ ನೋವು ಒಂದು ಪಾಠ ಕಲಿಸ್ತದೆ. ದೇವರು ಯಾವ ಥರ ಆಟ ಆಡಿಸ್ತಾನಂದರೆ, ಅವಕಾಶಗಳಿದ್ದಾಗ ಅವಶ್ಯಕತೆ ಇರಲ್ಲ, ಅವಶ್ಯಕತೆ ಇದ್ದಾಗ ಅವಕಾಶಗಳೇ ಇರಲ್ಲ. ಗೆಲುವು ಬಂದಾಗ ಸೋಲ್ತದೆ, ಬೆಳಕು ಬಂದಾಗ ಕತ್ಲು ಕಾಣೆ ಆಗ್ತದೆ. ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಕೆಲವೊಂದು ವಿಷಯನ ಹೇಳಬೇಕು ಬೇಡ ಅಂತ ಸಮಯನೇ ದಿಢೀರ್ ಅಂತ ನಿರ್ಧಾರ ಮಾಡುತ್ತೆ. ನಾವು ಅಂದ್ಕೊಂಡಷ್ಟು ಸುಲಭನೂ ಅಲ್ಲ, ಸರಳನೂ ಅಲ್ಲ, ಆದರೂ ಬದುಕಬೇಕಲ್ವಾ. ನಗು ಮುಖದಲ್ಲಿ ಬೆಟ್ಟದಷ್ಟು ನೋವಿರುತ್ತೆ, ನೋವಿರೋ ಮನದಲ್ಲಿ ಕಾಂದಷ್ಟು ಕನಸಿರುತ್ತೆ. ಉದಯಿಸುವ ಸೂರ್ಯನೇ ಮರೆಯಾಗುವಷ್ಟರಲ್ಲಿ ಬಣ್ಣ ಬದಲಾಯಿಸುವಾಗ ಇನ್ನು ಹುಟ್ಟು ಸಾವಿನ ಅವಧಿಯೊಳಗಿರುವ ಮನುಷ್ಯ ಬಣ್ಣ ಬದಲಾಯಿಸೋದ್ರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಜೀವನ ಎಷ್ಟು ವಿಚಿತ್ರ. ಕೆಲವರು ನೋವು ಕೊಟ್ಟರು ಅವ್ರಿಗೆ ಪ್ರೀತಿ ಸಿಗತ್ತೆ, ಇನ್ನು ಕೆಲವರು ಜೀವನ ಪ್ರೀತಿ ಕೊಟ್ಟರು ಅವರಿಗೆ ನೋವೇ ಸಿಗತ್ತೆ. ಅದೃಷ್ಟವೆಂಬುದು ಕ್ಷಣಿಕ, ಆದರೆ ಆತ್ಮವಿಶ್ವಾಸವೆಂಬುದು ಶಾಶ್ವತ. ಸಮಯ ಮತ್ತು ಕಾಲ ಎಲ್ರಿಗೂ ಬರುತ್ತದೆ. ಹೋಪ್ ಇಟ್ಕೊಳ್ಳಿ, ಆದರೆ ಆ ಥರ ಬೇಡ. ಈ